ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ, ಅಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೀನಿ. ರಾಜ್ಯಪಾಲರ ವರ್ತನೆ, ನಡವಳಿಕೆ ಇತ್ಯಾದಿ ಇತ್ಯಾದಿ. ಆದರೆ ಇವತ್ತು ನಾನೀಗ ಮಾತನಾಡ್ತಾ ಇರುವುದು ಈ ವಿಶೇಷ ಅಧಿವೇಶನವನ್ನು ಯಾವ ಕಾರಣಕ್ಕಾಗಿ ಕರೆಯಲಾಗಿದೆ, ಏನು ಬಗ್ಗೆ ಚರ್ಚೆ ನಡೆಸೋದಕ್ಕೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮಾಡಿರೋ ಒಂದು ಕಾನೂನು ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ. ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಿದ್ದು. ಈ ಯೋಜನೆಯನ್ನು ರೂಪಿಸಿ ಜಾರಿಗೆ ತಂದವರು ಡಾಕ್ಟರ್ ಮನಮೋಹನ್ ಸಿಂಗ್. ಗ್ರಾಮಾಂತರ ಪ್ರದೇಶದಲ್ಲಿ ಜನರಿಗೆ ಉದ್ಯೋಗವನ್ನು ಕೊಡೋ ಸಲುವಾಗಿ. ಯಾಕೆಂದರೆ ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞರಾಗಿದ್ದರು. ಅವರಿಗೆ ಭಾರತೀಯ ಸಮಾಜ ಹೇಗಿದೆ ಅಂತ ಗೊತ್ತಿತ್ತು. ಅವರು ಕೇವಲ ದಟ್ ಮೇಲ್ನೋಟಕ್ಕೆ ಪ್ರಧಾನಿ ಅಂತ ಅಂದ್ಕೊಂಡು ಭಾಷಣವನ್ನು ಹೊಡಿತಾ ದೇವಸ್ಥಾನಕ್ಕೆ ಸುತ್ತಾ ಇದ್ದಂಥ ವ್ಯಕ್ತಿ ಆಗಿರಲಿಲ್ಲ. ಅವರು ಒಂದು ರೀತಿಯಲ್ಲಿ ಈ ದೇಶದ ಸಮಸ್ಯೆಗಳಿಗೆ ಪ್ರತಿಸ್ಪಂದನ ಮಾಡುತ್ತಿದ್ದಂತಹ ಪ್ರಧಾನಿಯಾಗಿದ್ದರು. ಅವರು ರೂಪಿಸಿದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗ ಅದನ್ನು ಬದಲಿಸಿದೆ. ಈ ಬದಲಿಸಿದ ಉದ್ದೇಶ ಏನು, ಯಾಕೆ ಬದಲಿಸಲಾಗಿದೆ, ಹಾಗೂ ಇದರಿಂದ ಆಗ್ತಾ ಇರುವ ಪರಿಣಾಮ ಏನು, ಈ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ರಾಜಕಾರಣ ಪಕ್ಕಕ್ಕಿರಲಿ, ಇದರಿಂದ ಆಗುವ ಪರಿಣಾಮಗಳೇನು. ಸೊ ಈ ಯೋಜನೆ ಈಗ ನೀವು ನೋಡ್ತಾ ಇರ್ಬೋದು, ಬಹುತೇಕ ಟಿ ವಿ ಚಾನಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಭಾರೀ ಪ್ರಚಾರ ನೀಡಲಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿಯನ್ನು ಈ ಒಂದು ಪ್ರಚಾರಕ್ಕಾಗಿ ಕೇಂದ್ರ ಸರ್ಕಾರ ವ್ಯಯಿಸ್ತಾ ಇದೆ. ಹೆಸರು ಬದಲಿಸಿದ ಒಂದು, ಮಹಾತ್ಮ ಗಾಂಧಿಯವರ ಹೆಸರನ್ನು ಕಿತ್ತಾಕ್ಬಿಟ್ಟು ಜಿ ರಾಮ್ ಜಿ ಅಂತ ಮಾಡಿದ್ದು. ಸೊ ಅದರ ಜೊತೆಗೆ ಈ ಬದಲಾವಣೆ ಬಹಳ ಮಹತ್ತರವಾದ ಪೂರಕವಾದ ಒಂದು ಬೆಳವಣಿಗೆ ಕಾರಣ ಆಗುತ್ತೆ ಅಂತಲೂ ಕೂಡ ಕೇಂದ್ರ ಸರ್ಕಾರ ಕ್ಲೇಮ್ ಮಾಡ್ಕೊಳ್ಳುತ್ತೆ. ಆದರೆ ನಿಜವಾಗಿ ಆಗ್ತಾ ಇರೋದೇನು, ಇದರ ಹಿಂದೆ ರಾಜ್ಯ ಸರ್ಕಾರಗಳನ್ನು ಬಲಿಪಶು ಮಾಡುವಂತಹ ಆಲೋಚನೆ ಕೂಡ ಇದೆ ಕೇಂದ್ರ ಸರ್ಕಾರಕ್ಕೆ. ಅಂದರೆ ಯೋಜನೆ ವಿಫಲ ಆಗಬೇಕು, ಆ ವೈಫಲ್ಯದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳು ಹೊರಬೇಕು. ಆಮೇಲೆ ಇವರು ಚುನಾವಣಾ ಭಾಷಣ ಮಾಡ್ತಾ ರಾಜ್ಯ ಸರ್ಕಾರಗಳನ್ನು ಟೀಕಿಸ್ತಾ ಹೋಗಬೇಕು. ಇಂತಹ ಒಂದು ಷಡ್ಯಂತರ ಇದರ ಹಿಂದೆ ಇದೆ. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಕೆಲವು ಅಂಕಿಅಂಶಗಳಿವೆ. ಈ ಮನ್ರೇಗಾ ಏನಿದೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದು ಕರ್ನಾಟಕದಲ್ಲಿ ಇದು ಯಾವ ರೀತಿ ಇತ್ತು, ಯಾವ ರೀತಿ ಅನುಷ್ಠಾನಗೊಂಡಿತ್ತು ಅನ್ನೋದನ್ನು ನಾವು ನೋಡಿದರೆ ಇದರ ವ್ಯಾಪ್ತಿ ಮತ್ತು ಇದರ ಮುಖ್ಯ ಪರಿಣಾಮಗಳು ನಮಗೆ ಅರ್ಥ ಆಗ್ತವೆ. ಸೊ ನಾನು ಅದಕ್ಕೆ ಕೆಲವು ಅಂಕಿಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತು. ಯಾಕೆಂದರೆ ಇದು ಗಾಳಿಯಲ್ಲಿ ಗುದ್ದುವ ಕೆಲಸ ಆಗಬಾರ್ದು. ನೋಡಿ, 2020-21 ಕರ್ನಾಟಕದಲ್ಲಿ ಕೋವಿಡ್ ಕಾರಣದಿಂದಾಗಿ ಎಷ್ಟು ಜನರಿಗೆ ಇದು ಉದ್ಯೋಗ ಒದಗಿಸ್ತು ಅಂತ. ಒಟ್ಟು ವೆಚ್ಚ 2020-21 ಕರ್ನಾಟಕ ಸರ್ಕಾರ ಮನ್ರೇಗಾಕ್ಕಾಗಿ ಆದ ವೆಚ್ಚ ಕರ್ನಾಟಕದಲ್ಲಿ 5,903 ಕೋಟಿ, 5,903.68 ಕೋಟಿ ರೂಪಾಯಿಯನ್ನು ಕರ್ನಾಟಕದಲ್ಲಿ ವ್ಯಯಿಸಲಾಗಿತ್ತು. ಹಾಗೆಯೇ 2019 ಮತ್ತು 2020 ಕರ್ನಾಟಕದಲ್ಲಿ ಈ ಯೋಜನೆಗಾಗಿ ವ್ಯಯಿಸಿದ ಹಣ ಏನಿದೆ ಅದು 4,553.98 ಕೋಟಿ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಏನಿದೆ ಅದರ ಫಲಾನುಭವಿಗಳ ಸಂಖ್ಯೆ ಅಥವಾ ಪ್ರಗತಿ ಏನಿದೆ ಅದು ಪ್ರತಿಶತ 18.87% ಆಗ್ತಾ ಇತ್ತು. ಆ್ಯಕ್ಚುಲಿ ಇದಕ್ಕೆ ಅದ್ರ ಜೊತೆಗೆ 2025 ಏಪ್ರಿಲ್ 1 ಹೊತ್ತಿಗೆ, ಏಪ್ರಿಲ್ 1ರಿಂದ ಈ ಒಂದು ಏನು ಉದ್ಯೋಗ ಖಾತ್ರಿ ಯೋಜನೆಯ ಪ್ರಕಾರ ಕೊಡೋ ಕೂಲಿ ಏನಿದೆ ಅದು 370 ರೂಪಾಯಿಗೆ ಹೆಚ್ಚಳ ಮಾಡಲಾಗಿತ್ತು. ಲಕ್ಷಾಂತರ ಜನ ಇದರಿಂದ ಲಾಭವನ್ನು ಪಡೆದಿದ್ದರು. ನಾನು ನಿಮಗೆ ಹೇಳೋದಿದ್ದರೆ ಈಗ 2020-21 ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ 56.87 ಲಕ್ಷ ಜನರಿಗೆ ಈ ಯೋಜನೆ ಉದ್ಯೋಗ ಕೊಟ್ಟಿದೆ.
ಹಾಗೆಯೇ 2019-20 41.09 ಲಕ್ಷ ಜನರಿಗೆ ಈ ಯೋಜನೆಯ ಮೂಲಕ ಉದ್ಯೋಗ ಕೊಟ್ಟಾಗಿತ್ತು. ಸೊ ಗ್ರಾಮಾಂತರ ಪ್ರದೇಶದಲ್ಲಿ ಜನ ಕೆಲಸ ಇಲ್ಲದೆ ಸಾಯುವ ಪರಿಸ್ಥಿತಿ ಇತ್ತಲ್ಲ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಮಲಗೋ ಸ್ಥಿತಿ ಇತ್ತಲ್ಲ, ಅದನ್ನು ಬದಲಾಯಿಸುವುದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಸೊ ಈ ಯೋಜನೆಯನ್ನು ಇಷ್ಟು ಪರಿಣಾಮಕಾರಿಯಾದ ಯೋಜನೆಯನ್ನು ಕೇಂದ್ರ ಸರ್ಕಾರ ಯಾಕೆ ಬದಲು ಮಾಡ್ತಾ ಇದೆ? ಈಗ ತಮ್ಮದೇ ಅನ್ನುವ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ತಲೆ ಮೇಲೆ ಒಂದು ಕಿರೀಟ ಇಟ್ಕೊಂಡು ಓಡಾಡ್ತಿದ್ದಾರೆ. ಸೊ ನೀವು ಬರೀ ಯಾವುದೇ ಚಾನಲ್ನ ಬದಲು ಮಾಡಿ, ಸೊ ಬಂತು ಜಿ ರಾಮ್ ಜಿ 125 ದಿನಗಳ ಕೆಲಸ 100ರ ಬದಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟಲ್ಲವೇ ಅಲ್ಲ, ಇಡೀ ಈ ಒಂದು ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಬೇರೆ ರೀತಿಯ ಆಟ ಆಡ್ತಾ ಇದೆ. ಅದು ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಹೋಗ್ತೀನಿ. ಅದಕ್ಕೂ ಮೊದಲು ನಾನು ಇನ್ನೊಂದು ಅಂಕಿಅಂಶಗಳನ್ನ ಹೇಳಬೇಕು. ಈ ಯೋಜನೆ ಅನುಷ್ಠಾನ 100% ಸರಿಯಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಅನುಷ್ಠಾನದಲ್ಲಿ ರಾಜಕೀಯ ಒತ್ತುಗಳು ಇದು ಕೆಲಸ ಮಾಡಿದೆ. ಸೊ ಇದರ ಈ ಏನಿದೆ ರೀಜ್ನಲ್ ಡಿಸ್ಪ್ಯಾರಿಟೀಸ್ ಏನಿದೆ ಅದನ್ನು ಕೂಡ ನಾವು ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ವೆಚ್ಚ ಮಾಡಿದ್ರು ಅಂತ. ನಮ್ಮ ಬಳಿ ಇರುವ ಅಂಕಿಅಂಶಗಳ ಪ್ರಕಾರ ಯು ಸಿ ದಟ್ ಈ ಕರ್ನಾಟಕದಲ್ಲಿ ನೋಡಿ, ರಾಮನಗರ, ಕೋಲಾರ, ಚಿತ್ರದುರ್ಗ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಯೋಜನೆಯಿಂದ ಅತಿ ಹೆಚ್ಚು ಹಣವನ್ನು ವ್ಯಯಿಸಲಾಗಿದೆ. ಆಯಿತಾ? ಸೊ ಅತಿ ಕಡಿಮೆ ಎಲ್ಲಿ ಅಂದರೆ ಇದು ಆಶ್ಚರ್ಯಕರವಾದ್ದು. ಸೊ ಮನ್ರೇಗಾ ಯೋಜನೆ ಪ್ರಕಾರ ಅತಿ ಕಡಿಮೆ ವೆಚ್ಚ ಮಾಡಿದ್ದು ಕಲಬುರಗಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ. ಇದರಲ್ಲಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗವನ್ನು ನಾವು ಬೇರೆ ರೀತಿ ನೋಡೋಣ. ಯಾಕೆಂದರೆ ಅಲ್ಲಿ ಸೊ ದಿನಗೂಲಿ ಕಾರ್ಮಿಕರಿಗೆ ಬೇರೆ ಕೆಲಸ ಇರುವುದರಿಂದ, ಇನ್ನೊಂದು ಕಾರಣದಿಂದ ಅವರು ಈ ಮನ್ರೇಗಾ ಉಪಯೋಗವನ್ನು ಪಡೆದೇ ಇರಬಹುದು. ಆದರೆ ಕಲಬುರಗಿಯ ಜನ ಬೇರೆ ಕಡೆ ವಲಸೆ ಹೋಗಲ್ಲ. ಯಾಕೆ? ಇಂಥ ಡಿಸ್ಪ್ಯಾರಿಟೀಸ್ಗಳಿವೆ. ಅದನ್ನು ಪಕ್ಕದಲ್ಲಿ ಒಂದು ಕಡೆ ಇಟ್ಬೋಣ. ಆ ಡಿಸ್ಪ್ಯಾರಿಟೀಸನ್ನು ಇನ್ನೊಂದು ಸಾರಿ ಚರ್ಚೆ ಮಾಡೋಣ. ಆದರೆ ಈಗ ಕೇಂದ್ರ ಸರ್ಕಾರ ಮಾಡಿದೆ ಒಂದು ಹೆಸರು ಬದಲು. ಸೊ ಜಿ ರಾಮ್ ಜಿ ಅಂತ ತಂದಿದ್ದು. ಅದನ್ನು ಯಾಕೆ ಮಾಡಲಾಗಿದೆ ಅಂದರೆ ಅವರಿಗೆ ಈ ಗಾಂಧಿ ಅಂತಂದರೆ ಮಹಾತ್ಮ ಗಾಂಧಿ ಹೆಸರು ಹೇಳಿದರೆ ರಾತ್ರಿ ಇವರಿಗೆ ನಿದ್ರೆ ಬರಲ್ಲ. ವಿಚಿತ್ರವಾದ ಭಯ. ಈ ಸಂಘ ಪರಿವಾರದವರು, ಈ ಸಂಘ ಪರಿವಾರದ ಹಿಂದೂ ಮಹಾಸಭಾ ಇಂಥದ್ದು ಕೆಲಸ ಮಾಡುವವರು ಗಾಂಧಿಯನ್ನು, ಮಹಾತ್ಮ ಗಾಂಧಿಯವರನ್ನು ಅವರು ದೈಹಿಕವಾಗಿ ಹತ್ಯೆ ಮಾಡಿದ ಮೇಲೂ ಅವರು ಇನ್ನೂ ಇವರಿಗೆ ಕಾಡ್ತಾ ಇದ್ದಾರೆ. ಯಾವ ರೀತಿ ಕಾಡ್ತಿದ್ದಾರೆ? ಗಾಂಧಿಯ ಹೆಸರು ಕೇಳಿದ ತಕ್ಷಣ ಇವ್ರಿಗೆ ನಿದ್ರೆ ಬರಲ್ಲ, ಕಾಲು ಕೈ ಆಡಲ್ಲ, ತಿಂದಿದ್ದ ಜೀರ್ಣ ಆಗಲ್ಲ, ಭಾಳ ಸೀರಿಯಸ್ ಆದ ಸಮಸ್ಯೆ ಸಿಕ್ಕಾಕೊಬಿಡ್ತಾರೆ. ಆದ್ದರಿಂದ ಗಾಂಧಿಯ ಹೆಸರನ್ನು ಮರೆ ಮಾಡಬೇಕು. ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಇಬ್ಬರೂ ಕೂಡ RSS ವಾದಿಗಳಿಗೆ, BJPಯವರಿಗೆ ಈಗಲೂ ತೊಡೆ ನಡುಕವನ್ನು ಉಂಟು ಮಾಡುತ್ತಾರೆ. ಆ ಕಾರಣಕ್ಕಾಗಿ ಆದಷ್ಟು ಗಾಂಧಿಯ ಹೆಸರನ್ನು ಕಿತ್ತುಬಿಡಬೇಕು ಅನ್ನುವ ಕಾರಣಕ್ಕಾಗಿ ಜಿ ರಾಮ್ ಜಿ ಅಂತ ಬದಲು ಮಾಡಿ, ಅಂದರೆ ರಾಮ ರಾಮ ಅಂತ ಅಂದ್ಬಿಟ್ರೆ ಆಗ ಗಾಂಧಿಯನ್ನು ಜನ ಮರ್ತು ಬಿಡ್ತಾರೆ ಅಂದ್ಕೊಂಡಂಥ ಮಹಾಮೂರ್ಖರು ಇವರು, ಅಯೋಗ್ಯರು. ವಿಶ್ವ ಗಾಂಧಿಯನ್ನು ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ಸೊ ನೀವು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಪ್ರಯಾಣ ಮಾಡಿದರೆ ಗಾಂಧಿ ನಾಡಿನಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ, ಗೋಡ್ಸೆ ನಾಡಿನಿಂದ ಬಂದಿದ್ದೀರಾ ಅಂತ ಕೇಳಲ್ಲ. ವಿಶ್ವ ರೆಕಗ್ನೈಸ್ ಮಾಡೋದು ಗಾಂಧಿನೇ ಹೊರತು ಈ ಗೋಡ್ಸೆವಾದಿಗಳಲ್ಲ. ಇವರು ಅಯೋಗ್ಯರು, ಬುದ್ಧಿ ಇದ್ದರು. ಆ ಕಾರಣಕ್ಕೆ ಹೆಸರು. ಇನ್ನು 100ರಿಂದ 125 ದಿನಗಳಿಗೆ ಹೆಚ್ಚು ಮಾಡಿದ್ದೀವಿ ಅಂತಾರೆ. ಆದರೆ ಅಲ್ಲಿ ಕೆಲವು ಕ್ಲಾಸ್ಗಳಿವೆ, ಅದು ಗೂಟ ಹೊಡೆಯೋ ಕ್ಲಾಸ್ಗಳು. ಅದೇನು ಅಂದರೆ ಯಾವಾಗ ಕೃಷಿ ಚಟುವಟಿಕೆ ತೀವ್ರವಾಗಿರುತ್ತೋ ಆಗ ಅಂಥ ಸಿಚುವೇಷನ್ನಲ್ಲಿ ಈ ಒಂದು ಉದ್ಯೋಗ ಖಾತ್ರಿ ಜಿ ರಾಮ್ ಜಿ ಇರಲ್ಲ, ಯೋಜನೆ ಅನುಷ್ಠಾನಗೊಳಿಸಲ್ಲ. ಯಾಕೆ ಅಂದರೆ ಇವರು ಲ್ಯಾಂಡ್ ಲಾರ್ಡ್ಗಳ ಪರವಾಗಿರುವವರು. ಇವರು ವ್ಯಾಪಾರಸ್ಥರ ಪಾರ್ಟಿ ಅಲ್ವಾ? ಇವರು ವ್ಯಾಪಾರ ಮಾಡಿದ್ರೆ ಅವರು ಧರ್ಮವನ್ನು ವ್ಯಾಪಾರ ಮಾಡ್ತಾರೆ, ವ್ಯಾಪಾರಸ್ಥರ ಪಾರ್ಟಿ ಅವರು, ಇವರೆಲ್ಲ ವ್ಯಾಪಾರ ಮಾಡೋರು. ಸೊ ಯಾಕೆ ಅಂತ ಅಂದರೆ ಆ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆ ತೀವ್ರವಾಗಿದ್ದಂಥ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಜನ ಕೆಲಸಕ್ಕೆ ಹೋಗ್ಬಿಟ್ರೆ ಲ್ಯಾಂಡ್ ಲಾರ್ಡ್ಗಳಿಗೆ ಕೆಲಸಗಾರ ಸಿಗಲ್ಲ. ಸೊ ಇವರು ಯಾರು ಭೂಮಾಲೀಕರಿದ್ದಾರೆ ಅವರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ, ಅಂದರೆ ಕೃಷಿ ಚಟುವಟಿಕೆ ಇದ್ದಾಗ ಇವರಿಗೆ ಕೆಲಸ ಇದ್ದಿದ್ರೆ, ಈ ಕಾರ್ಮಿಕರಿಗೆ ಕೆಲಸ ಇದ್ದಿದ್ರೆ ಎಷ್ಟು ಹಣ ಕೊಟ್ಟರು ಬಂದು ಕೆಲಸ ಮಾಡೋ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗೇನವರಿಗೆ ಕರ್ನಾಟಕದಲ್ಲಿ 370 ರೂಪಾಯಿಯನ್ನು ಇದು ಮಾಡಲಾಗಿದೆ. ಸೊ ಆ ಟೈಮಿಗೆ ಏನು ಮಾಡಿಬಿಡ್ತಾರೆ ಅಂತಂದರೆ ಅವರು 200 ರೂಪಾಯಿ ಕೊಡ್ತೀನಿ ಬಾ ಅಂದರೂ ಬರ್ತಾರೆ, ಇರಲ್ಲ, ಮನ್ರೇಗಾ ಇರಲ್ಲ. ಈ ಮೂಲಕ ನೋಡಿ ಎಂಥ ದುಷ್ಟ
ಆಲೋಚನೆ ಈ ಜನರಿಗಿದೆ. ಇವರು ಯಾರು ಪರವಾಗಿದ್ದವ್ರೆ? ಒಂದು ಉದ್ಯಮಿಗಳು, ಅದಾನಿ ಅಂಬಾನಿ ಅಂತವರು, ಅದರ ನಂತರ ಭೂಮಾಲೀಕರು, ಅವರ ಶೋಷಣೆಗೆ ಬೇಕಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋದು. ಸೊ ದಟ್ ಇಸ್ ಒನ್ ಥಿಂಗ್. ಇದಕ್ಕಿಂತ ಬಹಳ ಮುಖ್ಯವಾಗಿ ಬರೋಣ. ಈಗ ಇದುವರೆಗೆ ಯಾವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂತೋ ಅವತ್ತಿಂದ ಸಂಪೂರ್ಣ ಈ ಯೋಜನೆಯ ವೆಚ್ಚವನ್ನು ಕೇಂದ್ರ ಸರ್ಕಾರ ವಹಿಸ್ತಾ ಇತ್ತು. ಏನು ಗ್ರಾಮ ಪಂಚಾಯಿತಿಗಳು ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ತಗೋತಿದ್ದು. ಸೊ ಅದನ್ನು ಅನುಷ್ಠಾನ ಮಾಡ್ತಿದ್ರು. ಕೇಂದ್ರ ಸರ್ಕಾರದಿಂದ ನೇರವಾಗಿ ಗ್ರಾಮ ಪಂಚಾಯಿತಿಗಳ ದುಡ್ಡು ಬರ್ತಿತ್ತು. ಈಗ ಮಾಡಿರುವ ಕೆಲಸ ಅಂದರೆ ಈ ಯೋಜನೆಯ ಪ್ರತಿಶತ 40% ಹಣವನ್ನು ರಾಜ್ಯ ಸರ್ಕಾರಗಳು ಹಾಕಬೇಕು. ಇಸ್ ಇಟ್ ಪಾಸಿಬಲ್? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕರ್ನಾಟಕದಲ್ಲಿ ಈಗ 5,000 ಕೋಟಿಯನ್ನು ಖರ್ಚು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಪ್ರತಿಶತ 40% ಹಣವನ್ನು ರಾಜ್ಯ ಸರ್ಕಾರ ಹಾಕಬೇಕಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಅವಕಾಶ ಇಲ್ಲ ಈಗ. ಸೊ ರಾಜ್ಯ ಸರ್ಕಾರಗಳಿಗೆ ನೀವು ಒಂದೆರಡು ಬಾಬತ್ತು ಬಿಟ್ಬಿಟ್ರೆ, ಸೊ ಪೆಟ್ರೋಲ್ ಮೇಲೆ ಸಸ್ ಹಾಕೋದು, ಸೊ ಅಬ್ಕಾರಿ, ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ನು ಅದು ಇದಕ್ಕೆ ಬರುವ ಹಣಗಳು, ಭೂ ರಿಜಿಸ್ಟ್ರೇಷನ್ ಏನಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಬರುವಂಥ ಮನೆಗಳು, ಆಸ್ತಿಗಳ ರಿಜಿಸ್ಟ್ರೇಷನ್, ಅದು ಬಿಟ್ಟರೆ ಈ ಒಂದು ಬೇರೆ ದಾರಿಯ ಮೂಲಕ ಸಂಪನ್ಮೂಲವನ್ನು ರಾಜ್ಯಗಳ ಕ್ರೋಢೀಕರಣ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ಅವಕಾಶವೇ ಇಲ್ಲ. ಯಾಕೆಂದರೆ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿ ಜಿ ಎಸ್ ಟಿಯ ಪಾಲು ಬರುತ್ತೆ. ಅದು ಬಿಟ್ಟರೆ ಸ್ವತಂತ್ರವಾಗಿ ನಿಮ್ಮ ರಾಜ್ಯ ಸರ್ಕಾರಗಳ ಸಂಪನ್ಮೂಲವನ್ನು ಹೆಚ್ಚಿಸುವ ಅವಕಾಶ ಇವತ್ತಿನ ಸಂದರ್ಭದಲ್ಲಿ ಇಲ್ಲ, ಆಫ್ಟರ್ ಜಿ ಎಸ್ ಟಿ. ಸೊ ಈ ಮೂಲಕ ಇದನ್ನು ರಾಜ್ಯ ಸರ್ಕಾರಗಳ ತಲೆ ಮೇಲೆ ಹಾಕಿದರೆ ರಾಜ್ಯ ಸರ್ಕಾರ ಈ ಹೆಚ್ಚುವರಿ ಭಾರವನ್ನು ಹೊರಬೇಕು. ಒಂದು ಅದರ ಜೊತೆಗೆ ಈ ಯೋಜನೆಯನ್ನು ದೆಹಲಿಯಲ್ಲಿ ನಿಂತು ನಿಯಂತ್ರಿಸುವಂಥ ಅಂಶಗಳು ಇದರಲ್ಲಿದೆ. ದೆಹಲಿಯಲ್ಲಿ ಕೂತು ಕೇಂದ್ರ ಸರ್ಕಾರ, ಮೋದಿಯವರ ಕಚೇರಿ ಏನಿದೆ, PMO ಏನಿದೆ, ಅವರು ಈ ಒಂದು ಮನ್ರೇಗಾ ಅಂತ ಯೋಜನೆಯನ್ನು ಕೂಡ ಅಲ್ಲಿ ಕೂತು ನಿಯಂತ್ರಿಸುವಂಥದ್ದು ಈ ಸ್ಥಿತಿ ಇದೆ. ಇದರ ಮೂಲಕ ಏನಾಗುತ್ತೆ ಅಂತ ಇದ್ರ ಬಗ್ಗೆ ಈಗಾಗಲೇ ಬಹಳ ಮುಖ್ಯವಾದ ಡೆವಲಪ್ಮೆಂಟ್ ಅಂದರೆ NDAಯಲ್ಲಿರುವ BJPಯ ಮಿತ್ರ ಪಕ್ಷವಾಗಿರುವಂತಹ ತೆಲುಗು ದೇಶಂ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಈ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಭಾರ ಏನಿದೆ, ಈ ಭಾರವನ್ನು ಕೇಂದ್ರ ಸರ್ಕಾರವೇ ಹೊರಬೇಕು ಅನ್ನುವ ಮಾತನ್ನು ಹೇಳಿದ್ದಾರೆ. ಪ್ರಾಯಶಃ ಈ ಮಾತನ್ನು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹೇಳ್ತಾ ಇಲ್ಲ. ಯಾಕಂದರೆ ಈ ರಾಜ್ಯಗಳಿಗೆ ಈ ಭಾರವನ್ನು ಹೊರೋದು ಭಾಳ ಕಷ್ಟ. ನೀವು ಹೇಳಿದ ದುಡ್ಡು ಕೊಡೋ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕಯ್ಯ ನಿರ್ಮಲಾ ಈರುಳ್ಳಿ ಅಕ್ಕಯ್ಯ ಅವರು ಪ್ರಕಟ ಮಾಡಿದ್ರು ಬಜೆಟ್ನಲ್ಲಿ. 5 ಪೈಸೆ ಕೊಟ್ಟಿಲ್ಲ, 2 ವರ್ಷ ಆಯಿತು. ಸೊ ಹೀಗೆ ಕೊಡಬೇಕಾದಂಥದ್ದು ಅನೌನ್ಸ್ ಮಾಡಿದ್ದನ್ನೇ ಇವರು ಕೊಡಲ್ಲ. ಅದರ ಜೊತೆಗೆ ರಾಜ್ಯ ಸರ್ಕಾರಗಳ ಮೇಲೆ ಈ ಹೆಚ್ಚುವರಿ ಭಾರವನ್ನು ಹಾಕಂತಾರೆ. ಆವಾಗ ಒಂದೊಮ್ಮೆ ಇದಕ್ಕೆ ರಾಜಕೀಯವಾಗಿ ಬಳಸ್ಕೊಳ್ಳೋದು. ಇವರ ಉದ್ದೇಶ ಎಲ್ಲ ರಾಜಕಾರಣನೇ. ಈ ರಾಜ್ಯ ಸರ್ಕಾರ ವಿಫಲ ಆದರೆ ಹೆಚ್ಚುವರಿ ಮಾಡೋದಕ್ಕೆ ಸಾಧ್ಯ ಆಗ್ತಿದ್ರೆ, ಅಥವಾ ಟೋಟಲಿ ಈಗ ನಾನು ನಿಮಗೆ ಅಂಕಿಅಂಶ ಕೊಟ್ಟೆ, 2020-21ರಲ್ಲಿ 56.87 ಲಕ್ಷ ಜನ ಇದರಿಂದ ಉದ್ಯೋಗ ಪಡೆದಿದ್ದರು. ಈಗ ಆ ಅಂಕಿಅಂಶಗಳು ಇಷ್ಟು ರಾಜ್ಯ ಸರ್ಕಾರಕ್ಕೆ 40% ಕೊಡೋಕ್ಕಾಗಲ್ಲ ಅಂದರೆ ಈ ಟೋಟಲ್ ಉದ್ಯೋಗ ಪಡೆಯುವವರ ಸಂಖ್ಯೆ ಡೌನ್ ಆಗುತ್ತೆ. ಆವಾಗ ರಾಜಕೀಯ ಈ ರಾಜ್ಯ ಸರ್ಕಾರ ಚೆನ್ನಾಗಿಲ್ಲ, ಇವರಿಗೆ ಯೋಗ್ಯತೆ ಇಲ್ಲ, ರಾಮ್ಜಿ ಯೋಜನೆಯನ್ನು ಹಾಳು ಮಾಡಿಬಿಟ್ರು ಇವರು, ಟೋಟಲ್ಲು ಇವರು ಸ್ಪೆಂಡಿಂಗ್ಗೆ ಕಡಿಮೆ ಆಗಿದೆ, ಉದ್ಯೋಗ ಕಡಿಮೆ ಆಗಿದೆ ಅಂತ ಇಲೆಕ್ಷನ್ ಭಾಷಣ ಮಾಡ್ಕೊಂಡು ಹೋಗೋದಷ್ಟೆ. ಯಾವುದು ಬಂದರೂ ಇಲೆಕ್ಷನ್ ಉದ್ದೇಶ ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಇಲ್ಲಿ ಬೈಕೊಂಡು ಹೋಗುವಂಥದ್ದು. ಅವರು ಟೀಕೆ ಮಾಡೋದು, ಅದಿಲ್ಲ ರಾಮ ಭಜನೆ ಮಾಡೋದು, ಕೃಷ್ಣ ಭಜನೆ ಮಾಡೋದು, ನಾಮ ಹಾಕ್ಕೊಳ್ಳೋದು, ಛದ್ಮವೇಷ ಸ್ಪರ್ಧೆ ಹಾಕೊಳ್ಳೋದು, ದಿನ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಹೋಗ್ಬೇಕಾಗಿ ಹೋಗೋದು, ಏನೇನೋ ಸುಳ್ಳು ಭಾಷಣ ಮಾಡೋದು, ಇಂಥ ಸ್ಥಿತಿಯಲ್ಲಿರುವಂಥದ್ದು. ಸೊ ಈಗೆಂದು ಈ ಯೋಜನೆ ಬಗ್ಗೆ ಏನಿದೆ, ಇದು ಚರ್ಚೆ ಈ ಸೋಮವಾರದಿಂದ 1 ವಾರ ನಡೀತಾ ಇದೆ ಸಂಪೂರ್ಣವಾಗಿ. ಈ ಚರ್ಚೆ ಹೆಚ್ಚು ಅರ್ಥಪೂರ್ಣವಾಗಲಿ ಅಂತ ನಾನು ಬಯಸಿದ್ದೇನೆ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಟಗಳು, ಇನ್ನೊಂದು ಮಾಡೋದು, ಸಭಾತ್ಯಾಗ ಮಾಡೋದು, ಚರ್ಚೆ ನಡೀಬೇಕು. ಜನತಂತ್ರದ ಬಹಳ ಮುಖ್ಯವಾದ ಅಂಗ ಅದು. ಚರ್ಚೆ ಮಾಡಲಿ ಈ ಯೋಜನೆ ಫಲಾಫಲಗಳೇನು. ಮೊದಲಿದ್ದಂಥ ಮನಮೋಹನ್ ಸಿಂಗ್ ಅವರ ಯೋಜನೆ ಮನ್ರೇಗಾ ಉತ್ತಮವಾಗಿದೆಯೋ ಅಥವಾ ಮೋದಿಯವರ ರಾಮ್ಜಿ ಆಗಿದೆಯೋ ಅಲ್ವ, ಅಥವಾ ರಾಮ್ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಈ ಬಗ್ಗೆ ಚರ್ಚೆ ನಡೀಲಿ, ಏನು ಅನ್ನೋದು ಗೊತ್ತಾಗಲಿ, ಎಲ್ಲರೂ ಎಕ್ಸ್ಪೋಸ್ ಆಗಬೇಕು, ದಾಖಲೆ ಆಗಬೇಕು. ಅದು ಆಗ್ತಾರೆ ಅಂತ ಆಶಿಸೋಣ. ಇದು ಇವತ್ತಿನ
ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.